ಶ್ರೀ 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 ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ನಮ್ಮ ಸಮಾಜದ ಗಣ್ಯರಿಗೆ ಹಾಗೆ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂಥ ಎಲ್ಲರಿಗೂ ಕೂಡ ನಮಸ್ಕರಿಸ್ತಾ, ಇಷ್ಟು ದೊಡ್ಡ ವೇದಿಕೆಯ ಮೇಲೆ ಭಾಷಣ ಮಾಡುವಂಥ ಒಂದು ಒತ್ತಡ ಒಂದು ಕಡೆ ಆದರೆ ನಮ್ಮನೆ ಒಕ್ಕಲಿಗ ನಮ್ಮ ತಂದೆ ಮುಂದೆ ಮಾತಾಡೋವಂಥ ಒತ್ತಡ ಇನ್ನೊಂದು ಕಡೆ. ಆದರೂ ಕೂಡ 2 ನಿಮಿಷಗಳ ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಾರೆ. ನನಗೆ 2 ನಿಮಿಷದಲ್ಲಿ ನಾನು ಒಂದೇ ಒಂದು ಸಣ್ಣ ಸನ್ನಿವೇಶವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು 4 ವರ್ಷಗಳ ಇಂಜಿನಿಯರಿಂಗ್ ವ್ಯಾಸಂಗ ಮಾಡಬೇಕಾದ್ರೆ ನಮ್ಮ ಶಿಕ್ಷಕರು ಕೊನೆಯ ದಿನ ನಮ್ಮ ಏನು ಪ್ರಾಜೆಕ್ಟ್ ಸಬ್ಮಿಷನ್ ಇರುತ್ತೆ ಆ ಕೊನೆಯ ದಿನ ನನ್ನನ್ನು ಅವರ ಚೇಂಬರ್ಗೆ ಕರೆದು ಒಂದು ಮಾತನ್ನು ಹೇಳಿದ್ರು, ಕುಸುಮ, ನಿನ್ನ ಜೀವನದ ಹಾದಿಯಲ್ಲಿ ಯಾರಾದರೂ ನಮ್ಮ ಸಮಾಜದವರು ಸಹಾಯಕ್ಕಾಗಿ ಬಂದಾಗ ಯಾವುದನ್ನು ನೋಡದೆ ಆ ಸಹಾಯವನ್ನು ಮಾಡು ಅಂತ ಹೇಳಿ ನನ್ನ ಶಿಕ್ಷಕರು ಕೊನೆಯ ದಿನ 4 ವರ್ಷಗಳ ನಂತರ ಹೇಳಿದ್ದು ನನಗೆ ನೆನಪಾಗ್ತಾ ಇದೆ. ಇವತ್ತು ಏನು ಫಸ್ಟ್ ಸರ್ಕಲ್ ಸೊಸೈಟಿಯವರ ಒಂದು ಸಹಯೋಗದೊಂದಿಗೆ ಉದ್ಯಮ ಒಕ್ಕಲಿಗ ಅಂತ ಹೇಳಿ ಒಂದು ಅದ್ಭುತವಾದಂಥ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಜಯರಾಮ್ ರಾಯ್ಪುರೆ ಸರ್ ಹಾಗೆ ಭಾರತಿ ಶಂಕರ್ ಮ್ಯಾಮ್, ನಂದೀಶ್ ಸರ್ ಅವರೆಲ್ಲರೂ ಕೂಡ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ಈ ಒಕ್ಕಲಿಗ ಹೆಣ್ಮಗಳು ನಿಮ್ಮ ಮುಂದೆ ಈ ವೇದಿಕೆಯನ್ನು ಹಂಚ್ಕೊಳ್ಳೋದಕ್ಕೆ ಕಾರಣ ನಮ್ಮ ಸಮಾಜದ ಮುಖಂಡರಾಗಿರುವಂಥ DK ಶಿವಕುಮಾರ್ ಸರ್ ಅವರು ಬಿಟ್ಟರೆ ಅವರಿಂದ ಮಾತ್ರ ನಾನು ಇವತ್ತು ಈ ವೇದಿಕೆಯಲ್ಲಿ ನಿಂತು ಮಾತಾಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಿಮ್ಮ ಜೀವನದ ಹಾದಿಯಲ್ಲಿ ಯಾರಾದರೂ ನಮ್ಮ ಸಮಾಜದವರು ಎದುರಾದಾಗ, ಅವಕಾಶಗಳು ಸಿಕ್ಕಾಗ ದಯಮಾಡಿ ಯಾವುದನ್ನು ಲೆಕ್ಕಿಸದೆ ಸಹಾಯ ಮಾಡಿ ಅಂತ ನಾನಾದರೂ ಕೇಳ್ಕೊಳ್ತಾ, ಇಲ್ಲಿ ನೆರೆದಿರುವಂಥ ಎಲ್ಲ ವಿಭಾಗಗಳ ಮುಖ್ಯಸ್ಥರುಗಳು ಹಾಗೆ ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತಿದ್ದೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.